ಬಾಳುಮಾಮ ದೇವಾಲಯ ಆದಮಾಪುರ್. ನಮ್ಮ ಹುಲಿ ನೋಡ ನಗು ನೋಡ ನಗು. ನಾ ಪ್ಲಾನ್ ಮಾಡ್ತೀನಿ ಎಲ್ಲಿಗೆ ಹೋಗ್ಬೇಕಿದ್ರು ಕ್ಯಾನ್ಸಲ್ ಈಗ ಮಾಡ್ತೀನಿ. ಕರೆನ ಮಾನ್ಸಿಗೆ ಮಾಡ್ತೀನಿ. ಕಾಲರಿಗೆ ಬಿಡ್ಬೇಕಲ್ಲ ನೋಡು. ತುಳಿದೋಗ್ಬಿಟ್ಟತಿ. ದೋಸ್ತಿಗ ನೀನೆ ಗೆಳೆಯ ಗೆಳೆಯ ಇದು ಇಂತ ಹಿಡಿಬೇಕಂತ ಮಾಡೀನಿ. ಈ ಸಿಕ್ಕಿ ನೋಡ್ ಬಲ್ಯಾಗ ಪದ್ದ ಸಿರಿ. ಈ ಕಡೆ ಹೋಗ್ತಾಳು, ಯಾರೋ ಯಾವ್ದೋ ಬಸ್ ಬರ್ಲಿ ಬ್ಯಾಗ್ ತಗೊಂಡ್ ಹೋಗ್ತಾಳು. ಹಿಂಗತ್ತ ಸಾಹೇಬ್ರು ಚಿಕ್ಕೋಡಿರಿ ಅಂತ. 6 ತಿಂಗಳದ ಹೇಳಿ ಅದ ಇವತ್ತು ಕೂಡಿ ಬಂತು. ಬಾಳು ಮಾಮ ಇವತ್ತು ಕರ್ಕೊಂಡು. ಹ್ಞೂ ಇದೊಂದು ಡೈಲಾಗ್ ಹೊಡಿತಾರೆ ತಿರ್ವೇಡಿ. ದೇವ್ರು ಇವಾಗ ಕರ್ಕೋಬೇಕು ಅವಾಗ ಕರ್ಕೋತಾನಂತ. ಹಾಯ್ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ನಾವೀಗ ಹೊಂಟಿವಿ ಎಲ್ಲಿ ಅಂದ್ರೆ ಆದಮಾಪುರ್ ಬಾಳು ಮಾಮ. ಆದಮಾಪುರ್ ಬಾಳು ಮಾಮ ಹೊಂಟಿವಿ. 6 ಗಂಟೆ ಅಂದ್ರೆ ಇಲ್ಲಿ ರೋಡ್ ಮೇಲೆ ಇರ್ಬೇಕಂತ ಮಾಡಿವಾ. 8 ಆದ್ರೂ ನಾವಿನ್ನ ಇದೇ ಇದೀವಿ. ಹೇಳಕ್ಕಾಗಲ್ಲ. ಮಾರ್ನಿಂಗ್ ಏನು ಮಾಡೋದು ಛೇ. ಎಷ್ಟು 4 ಗಂಟೆಗೆ ಅಲಾರಾಮ್ ಇಟ್ಟಿದ್ದೀವಿ, 5 ಗಂಟೆಗೆ ಎದ್ದೀವಿ. 5 ಗಂಟೆಗೆ ಎದ್ರೂ ಭೀ ನಮ್ದಿನ್ನ ರೆಡಿನೇ ಆಗಿಲ್ಲ. ರೆಡಿ ಆಗಿಲ್ಲ ಅಂದ್ರೆ ಹಾಗೆಲ್ಲ ಏನು ರೆಡಿ ಮಾಡ್ಕೊಳಕ್ಕೆ ಹೋಗಿಲ್ಲ. ಬಟ್ ಇರ್ತದಲ್ಲ, ಒಬ್ರು ರೆಡಿ ಆದ್ರೆ ಒಬ್ರು ರೆಡಿ ಆಗಲ್ಲ. ಅದಕ್ಕೆ ಈ ಕ್ಯಾಮ್ರಾ ಐತಿ ಕೈಯಾಗ ಅಂಥೇಳಿ ಈಗಿನ ಬ್ಯಾಗ್ ಹಿಡಿಯೋಕ್ಕಾಗತ್ತಿಲ್ಲ. ಅದೇನು ಸವಾಸ ಬೇಡ ಅಂತೇಳಿ ನಾ ಇಷ್ಟ ಸಣ್ಣ ತೊಗೊಂಡೇನಿ. ಈಕಿ ನೋಡ್ರ ತೋರ್ಸಂತ ಹೆಂಗೆ ಬಿಡ್ತಿ. ಬಾ ಬಾ ಹಿಡಿತೀನಿ ಬಾ. ಇನ್ನು ಈ ಸೈಡ್ ಈ ಕಡೆ ಕೊಡೋದು ನೀ. ಅದನ್ನ ಈ ಸೈಡ್ ಕೊಡ ಬಾರ. ಊರಾಗ ಮಾತ್ರ ಇರ್ಲಿಲ್ಲ ಎಲ್ಲಿ ಇಷ್ಟ ಐತಿ ಎಷ್ಟೋ ತಗೋದೈತಿ ಅಂತ ಹೋಗ್ಬೇಕು ನೋಡ್ಕೊಂತೀರಿ. ಯಾಡ ಇನ್ನು ತೋರಿಸ್ ನೋಡಕ್ಕೆ ಏನೇನು ನೋಡ್ಕೊಂಡ ಇವಂಟಿಗೆ. ಆಮೇಲೆ ಸಿಗುವ ಬಸ್ ಸಿಕ್ಕ ಮ್ಯಾಲೆ. ನನ್ನ ತಮ್ಮ ಅಲವಿಚನ ನಿಮಗೆ ಯಾರು ಬರೋದಿಲ್ಲ ಮಧ್ಯಾಹ್ನ? ಇವರಲ್ಲ ನಮ್ಮ ತಮ್ಮನ ಫ್ರೆಂಡ್ಸ್ ಅಂದ್ರೆ ನಮ್ಮ ತಮ್ಮಗಳು ಇವರಲ್ಲ. ನಮ್ಮ ಅಂಗಡಿಯಾಗ ಚಾರ್ಜ್ ಹಾಕತ್ತಾರ. ಕಂಡಕ್ಟರ್ ಸರ್ ಚಾರ್ಜ್ ಹಾಕತ್ತಾರ. ಖರೆ ನಮ್ಮನ್ನು ಬಸ್ ಒಳಗೆ ತಗೋವಾರ. ನಮ್ಮ ಅಂಗಡಿಯಾಗ ಚಾರ್ಜ್ ಹೊಡತ್ತಾರ. ಖರೆ ಅವರು ಇಲ್ಲೇ ನೀ ಹೇಳೋದಲ್ಲ ಅಂದ್ರೆ ನೀನು ಮನದಾಳದ ಮಾತೇಳಿ ನಮ್ಮ ಜೊತೆ ಬರ್ಕೊಂತಿಲ್ಲ. ಬರೀ ಟ್ರಿಪ್ ನಾವು ಯಾವಾಗ ಬರ್ತೀವಿ ಎಂತ ಟೈಮ್ ಮಾಡ್ತೀವಿ ಎಲ್ಲ ಪ್ಲ್ಯಾನ್ ಮಾಡ್ತಾಳೆ. ಪಾಪ ಎಷ್ಟು ವೇಟ್ ಮಾಡ್ಸಿದ್ವಿ, ಇಷ್ಟು ವೇಟ್ ಮಾಡ್ಸೋದು ಈಗಿಗೆ. ಕ್ಯಾನ್ಸಲ್ ಮಾಡ್ತಾಳೆ, ಪ್ಲ್ಯಾನ್ ಮಾಡ್ತಾಳೆ, ಕ್ಯಾನ್ಸಲ್ ಮಾಡ್ಯಾರ. ರೊಕ್ಕ ಉಳಿಸ್ಯಾಳ. ಪ್ಲ್ಯಾನ್ ಬಿ ಮಾಡೋದು ನಾನು, ಕ್ಯಾನ್ಸಲ್ ಮಾಡೋದು ನಾನು. ರೀಸನ್ ಇರ್ತಾವೆ. ಸುತ್ತು ಬರಕ್ಕೆ ಮಾಡಿನ ಆದ್ರೆ ಬಿ ನಮ್ಮ ರೀಸನ್ ನಾವು ಬಸ್ ಸಿಕ್ಕೈತಿ. ಬಸ್ ಒಳಗೆ ಹೊಂಟಿವಿ. ಈಗ ನಾವು ಭಾಳ ಬೆಳ್ಳಿ ಅಲ್ಲಿ ಹೊಂಟಿವಿ. ಒಟ್ಟು ಲೇಟ್ ಮಾಡಿ 6 ತಿಂಗಳದ ಹೇಳಿ ಅದ ಇವತ್ತು ಕೂಡಿ ಬಂತು. ಬಾಳು ಮಾಮ ಇವತ್ತು ಕರ್ಕೊಂಡು. ಹ್ಞೂ ಇದೊಂದು ಡೈಲಾಗ್ ಹೊಡಿತಾರೆ ತಿರ್ವೇಡಿ. ದೇವ್ರು ಇವಾಗ ಕರ್ಕೋಬೇಕು ಅವಾಗ ಕರ್ಕೋತಾನಂತ. ಅದೇ 6ರಿಂದ ಅದು ಮಾಡತ್ತೀವಿ ಪ್ಲ್ಯಾನ. ಇವತ್ತು ಫಿಕ್ಸ್ ಆಗಿ ಹೊಂಟಿವಿ. ಬಟ್ ಅದು ಭೀ ಎಷ್ಟು ಗಂಟೆಗೆ? 10 ಗಂಟೆಗೆ, ರಾತ್ರಿ 10 ಗಂಟೆಗೆ ಫಿಕ್ಸ್ ಮಾಡಿವಿ. ಈಗ ಹೊಂಟಿವಲ್ಲ. 6 ಗಂಟೆಗೆ ಹೋಗೋದಿದ್ದು 8 ಗಂಟೆ ಆಯ್ತು ಟೈಮ್. 6 ಗಂಟೆಗೆ ಇತ್ತು ಟೈಮ್. 8 ಗಂಟೆ 2 ತಾಸು ಹಿಂದಿಲ್ಲ. ನಮ್ದು ವಾಚ್ ಚಂದೈತೆ. ಈಗ ನೀವು ಲೋಗರ ಈಗ ಮಾತಾಡ್ತಾ ನೋಡಿ. ಬಂದಿವ್ರಿ 6 ಜನ
ಕೇಳ್ತಾಳು, ಇನ್ನೊಮ್ಮೆ ನೀವು ಕರೆದ್ರೆ ನಾವು ಬರೋದೇ ಇಲ್ಲ ಅಂತ ಹೇಳ್ತಾ. ಈಗಿನ ಸಲುವಾಗಿ ಪಾಪ ನೈಟ್ 10 ಗಂಟೆಗೆ ಫಿಕ್ಸ್ ಮಾಡಿ ನಿನ್ನ ಸಲುವಾಗಿ ಸುಮಾರು ಯಾರಿಗೂ ಏನು ಇಲ್ದನ ಪಟ್ಟಿ ನಾಳೆ ಹೋಗಿ ಅಂತ ಎಲ್ಲ ಅಂಗಡಿ ಬಂದ್ ಮಾಡಿ, ಆಕೆ ಡ್ಯೂಟಿ ಬಂದ್ ಮಾಡಿ, ಡ್ಯೂಟಿ ಬಂದ್ ಮಾಡಿ, ಸುಟ್ಟಿ ಇದೆ. ಸುದ್ದಿ ಬಂದಿನಾನು ಹೋಗ್ಬೇಕಂತ ಅಕ್ಕಬ್ಬರು ಬಾಳು ಮಮ್ಮಚ್ಚ ನಾವನ್ನ ಚಂಗ್ ಬಂದು ಇಲ್ಲಿದ್ದಕ್ಕೆ ಇವ್ರ ಜೊತೆ ಅಲ್ಯಾಕೆ ಹೋಗಿ ಕುಂತೀನಂದ್ರೆ ಕಿಟಕಿ ಸೈಡ್ ಸ್ಟಾರ್ಟ್ ಆಯ್ತು. ನಂದು 20 ಕಿಲೋಮೀಟ್ರ್ ಆದ್ರೆ ಮುಗಿದು ಹೋಯ್ತು ನಾನು ವಾಮಿಟ್ ಸ್ಟಾರ್ಟ್. ಹಿಂಗೆ ಆಗ್ತೈತೆ ತ್ರಾಸ. ಒಟ್ಟು ಕಂಟಿನ್ಯೂ ವಾಮಿಟ ಮಾಡ್ತೀನಿ. ಯಾವ ಪ್ಲೇಸಿಗೆ ಹೋಗ್ತಿರ್ತೀನಲ್ಲ ಅಲ್ಲಿ ತನಕ ಕಂಟಿನ್ಯೂ ವಾಮಿಟ ಮಾಡ್ತೀನಿ ನಾ ಒಟ್ಟು. ಅದಕ್ಕೆ ಕೇಳಿ ಬರೋದ ಬ್ಯಾಗ್ ತೊಗೊಂಡು ಹೋಗಿ ಬಂದಳು ಪಾಪಕ್ಕೆ. ಇದೊಂದು ಕೇಳೋಗ ಕೇಳಿ ಬರೋ ಹೋಗಿ ಏನ್ ಬಿ ಬ್ಯಾಗ್ ಇಟ್ಟು ಹೋದ್ಲಪ್ಪ. ಬೋರ್ಡ್ ನೋಡ್ತಾಳು, ಚಿಕ್ಕೋಡೆ ತೋತಾಳು ಮತ್ತು ಬರ್ತಾಳು. ಅವ್ರು ತೋದಿಲ್ಲ ನಮ್ಮನ್ನ. ನೀನು ಹಿಂಗೆ ಮಾಡೇನಿ ಹೇಳಿ ಏನು ತಲೆ ಕಟ್ಸೋಬೇಡ ವಿಡಿಯೋ. ಹಿಂಗೆ ಹೋಗ್ತಾಳು, ಯಾರೋ ಯಾವುದೋ ಬಸ್ ಬರಲಿ ಬ್ಯಾಗ್ ತೊಗೊಂಡು ಹೋಗ್ತಾಳು. ಹಿಂಗತ್ತ ಸಾಹೇಬ್ರು ಚಿಕ್ಕೋಡಿರಿ ಅಂತ ಅದು ವಿಡಿಯೋ ಕ್ಯಾಪ್ಚರ್ ಮಾಡಲಿಲ್ಲ ಸರ್. ಈಗ ಹೋಗ್ತಾಳೆ ಹೆಂಗೆ ಕೇಳ್ತಾಳೆ ಸಾಹೇಬ್ರು ಚಿಕ್ಕೋಡ್ರಿ ಅಂತ. ಅಜ್ಜಿಗಳು ಮಾಡ್ತಾರೆ ಹಂಗೆ ಮಾಡತ್ತಾಳೆ. ಯಪ್ಪ ದೇವ್ರೆ. ಅದಕ್ಕೆ ಅವ್ರು ಚಿಕ್ಕೋಡಿ ಬಸ್ ಇದ್ರಲ್ಲಿ ಇಲ್ಲ ಅಂತ ಹೇಳ್ರಿ ಅನ್ನೋಣ. ಇದು ಯಾವುದೋ ಮಬ್ಬ ಐತೆ ಅಂತ ಹೇಳಿ ತಿಳ್ಕೊಂಡೆ ಅವ್ರು. ಇಲ್ಲ ಅಂದ್ರೆ ಮಿರಸ್ಕೊಂಡಿದ್ದು ಬಸ್ ಅದ, ಚಿಕ್ಕೋಡಿ ಮಿರಸ್ ಇತ್ತು. ಚಿಕ್ಕೋಡಿ ಬರೋದ್ರೆ ಮುಗಿತು ಅಂತ ತೊಗೊಂಡು ಹೋಗಿ ಮಿರಸ್ಗೂ ಹೋಯ್ತಾ. ಫಸ್ಟ್ ಮಿರಸ್ಗೆ ಹೋಗಿತ್ತಂದ್ರೆ ಅದು ಯಾವ ಗೊತ್ತಿಲ್ಲ ಏನೈತೆ ಯಾರು ಹೊತ್ತು. ನಮ್ಮ ನಶೀಬೊಳಗೆ ನಾವೇನು ಹೊಂಟಿರ್ತಿಲ್ಲ ಆ ಬಸ್ಸು ಸಿಗಲ್ಲ. ಅದ ನಾವು ಆ ಕಡೆ ಎಲ್ಲಿ ಹೋಗಬಾರ್ದು. ಆ ಬಸ್ ನಮ್ಮ ಕಣ್ಣು ಮುಂದೆ ಹಿಂಗೆ ಹೋಗ್ತಿರ್ತಾವೆ ಬರೀ. ಇಲ್ಲ ಆ ಕಡೆ ನಮ್ಮ ರೋಡ್ ಸೈಡ್ ಅಂದ್ರೆ ಆ ಕಡೆ ಹೋಗೋ ಬಸ್ಸಿಗೆ ಈ ಕಡೆ ನಿಂತ್ರೆ ಈ ಕಡೆಯಿಂದ ಹೋಗ್ತಾವೆ, ಈ ಕಡೆ ನಿಂತ್ರೆ ಆ ಕಡೆಯಿಂದ ಹೋಗ್ತಾವೆ. ಹಂಗೆ ಇಂಥವ್ರ ಬಾಜುಕ್ಕಿದ್ರೆ ಲಕ್ ಅನ್ನೋದು ಏನು ಬರ್ತೈತಿ ಇನ್ನು ಬರ್ದಾಗ. ಅದೇ ನನ್ನ ಇಲ್ಲಿ ತಕ್ಕ ಲಕ್ ಐತಿ ನನಗೆ. ಇಲ್ಲಿ ತನಕ ಐತೆ ಅಂತ ಮುಗಿತು. ಇಲ್ಲೇ ಕೂತ ಬಿಡ್ತೀವಿ. ಇಲ್ಲ ಅಂದ್ರೆ ಕಾಗೋಡ್ದಾಗ ಕೂತ್ ಬಿಡ್ತೀವಿ ಅಂತ. ಈಕೆ ಅಂತೂ ಹಿಂಗೆ 6 ಗಂಟೆ ಅಂದ್ರೆ 9 ಗಂಟೆ ಅಂದ್ರೆ ಕಾಗವಾಡದಾಗ ಇರ್ತಿದ್ದೆ. ಹಾಂ 6 ಗಂಟೆ ಬಂದಿದ್ರೆ ಈಗ ಕಾಗೋಣೆ ಇರ್ತಿದ್ದೆ ಹೊತ್ತು. ಈಗ ಕಾಗೋಣೆ ಹೋದ್ವಿ 8 ಗಂಟೆ ಬಂದ್ರು. ಒಂದು ಮುತ್ತು ಒಂದೊಂದು ಡೈಮಂಡ್ ಅದ ನನ್ನ ಸೈಡ್. ಇದು ಡೈಮಂಡ, ಇದು ಚಿನ್ನ. ನಾನು ಪ್ಲಾಟಿನಮ್. ಈ ಚಿಕ್ಕೋಡಿ ಬಸ್ ಇತ್ತು. ಚಿಕ್ಕೋಡಿ ಬಸ್ ಹೋಗ್ಕೊಂಡು ಹೊಂಟೀವಿ. ಹೇಳಿಲ್ಲ ಇಂಕಲ್ನ ಸ್ಟಾರ್ಟಿಂಗ್ 20 ಕಿಲೋಮೀಟ್ರ್ ಅಂದ್ರೆ ಅಲ್ಲೇ ಸ್ಟಾರ್ಟ್ ಆಗಿತ್ತು ನನಗೆ. ಇದು ಚಿಕ್ಕೋಡಿ ದಾಟಿ ಹೊಂಟೀವಿ ಬಿಡ್ತೈತಿ. ಕಂಟಿನ್ಯೂ ಆಗ್ತೈತಿ ನಂಗೆ. ಚಿಕ್ಕೋಡಿ ಬಂದು ಊರಾಗ ನಟ್ ನೋಡೋ ಆಗ್ತೈತಿ ನನಗೆ. ಯಪ್ಪ ಸೈಡ್ ಮಂದಿ ನೋಡ್ತಿರ್ತಾರೆ, ಕೆಟ್ಟ ಆಗ್ತಿರ್ತೈತಿ. ಏನು ಮಾಡೋದು, ಹುಟ್ಟಿದ ಅನ್ಕೊಂಡು ಐತೆ ಅದು ನನಗೆ. ದೂರ ಹೋಗೋದಿತ್ತಲ್ಲ ನಂಗೆ ಕಂಟಿನ್ಯೂ ವಾಮಿಟ್ ಆಗತ್ತೈತಿ. ಅದು ನನಗೆ ಗೊತ್ತಿಲ್ಲ. ನಮ್ಮ ತಂಗಿ ವಿಡಿಯೋ ಮಾಡತ್ತಾಳು. ಹಂಗೆ ಮುಂದೆ ಹೋಗ್ತಾ ಅದು ಬಸ್ ಒಳಗಿರೋ ಗೇರಿಗೆ ಏನೋ ಪ್ರಾಬ್ಲಮ್ ಆಯಿತು. ಅಂದ್ರೆ ಅಲ್ಲಿ ಏನರ ಕಟ್ಟಬೇಕಂತಿತ್ತು. ಅದು ಮೂಮೆಂಟ್ ಆವತ್ತಿಲ್ಲ ಆಯ್ತು ಕರೆಕ್ಟಾಗಿ. ಅದಕ್ಕೆ ಸ್ಟಾಪ್ ಮಾಡಿದ್ರು ಬಸ್. ಅದಕ್ಕೆ ನಮ್ಮ ತಮ್ಮನ ಹೋಗಿ ಅಲ್ಲಿ ಹೆಲ್ಪ್ ಮಾಡತ್ತಾನ ನೋಡಿರಿ, ನೀವು ನೋಡತ್ತೀರಿ. ಅಂದ್ರೆ ಅದೇನೋ ಕಟ್ಬೇಕಂತಂದ್ರು. ಅದೇನ್ರ ಇದ್ರು ಕೊಡ್ರಿ ಅಂತ ಅವನ ಎಲ್ಲ ಫಿಟ್ ಮಾಡತ್ತ. ಇವನ ಮಾತು ಎಲ್ಲ ಹೋಗಿ ಹೆಲ್ಪ್ ಮಾಡಿದ. ನನ್ನ ಸೋನ್ಯಾನ ಬಗ್ಗೆ ಹೇಳ್ಬೇಕಂದ್ರೆ ಒಂದೊಂದು ಮಾತು ಪ್ಯೂರ್ ಸೋಲ್. ಅಷ್ಟು ಭಾರಿ ಮನುಷ್ಯ ನನ್ನ ತಮ್ಮ. ನನಗೆ ಭಾರಿ ಹೆಮ್ಮೆ ಐತಿ ಅವನ ಬಗ್ಗೆ ಅಂತೂ. ಆಮೇಲೆ ಅದೆಲ್ಲ ಫಿಟ್ ಮಾಡಿದ್ಮೇಲೆ ಅದೇನೋ ಕಟ್ಟಾದ್ಮೇಲೆ ಅಂತ ಮತ್ತು ಸ್ಟಾರ್ಟ್ ಆಯಿತು ಗಾಡಿ ನಮ್ಮ ಪೈನ. ಮತ್ತು ಹಂಗೆ ಸೇಮ್ ಇವತ್ತಿಗೆ ಎಡಿಟ್ ಮಾಡುವಾಗ ಇವ್ನು ತೋರ್ಸಾತೀನಿ ಈ ವಿಡಿಯೋ ಹಿಡ್ದಿನ ನೋಡೋನಿಂದ ಅಂತೇಳಿ. ಯಾವುದಂತ ನೋಡ್ತಾನೆ, ಇದನ್ನ ಹಾಕ್ಬೇಡ ಸುಮ್ಮ ಹಾಕ್ಬೇಡ ಅಂತ. ನಾನು ಬಿಡ್ತೀನಿ, ಇಷ್ಟೆಲ್ಲ ಹೆಲ್ಪ್ ಮಾಡ್ಯ ನನ್ನ ತಮ್ಮ. ನಾನು ಬಿಡ್ತೀನಿ, ಇದನ್ನೆಲ್ಲ ಪೋಸ್ಟ್ ಮಾಡತ್ತೀನಿ ಬಿ ಅಂಜಿ. ಇದು ಇಂಥ ಹಿಡಿಬೇಕಂತ ಮಾಡೀನಿ. ಈ ಸಿಕ್ಕಿ ನೋಡಿ ಬಲ್ಯಾಗೋಳೆ ಪದ್ದಸಿರಿ. ನಮ್ಮ ಹುಲಿ ನೋಡ, ನಗು ಕರ್ನಾಟಕ ರತ್ನ ಪವರ್ ಪುನೀತ್ ರಾಜ್ಕುಮಾರ್. ಬಿಸಿಯಲ್ಲಿ ಇರ್ಬೇಕೀಗ ಮಧ್ಯಾಹ್ನ ನಿಮಗೆ. ವಾಂತಿ ಮಾಡಿ ಫುಲ್ ಅಶಕ್ತನ. ಕಾಲಿನ ಶಕ್ತಿನೂ ಹೋದಂಗಾತ. ಅಂಜಿ ನೀವೆಲ್ಲ ಪುಣ್ಯ ಮಾಡ್ರಿ, ತ್ರಾಸಾಗಲ್ಲ. ಇಡ್ಲಿ ಈಗ ಬಂದು ಇಡ್ಲಿ ತಿನ್ನಾತೀವಿ.
ಅದ್ರ ಇಷ್ಟ್ರ ಮೇಲೆ ಹೊಡಿತಂತ ಚಲೋ ಇಲ್ಲಾದ್ರೆ ನಾ ಇನ್ನೊಂದು ಪ್ಲೇಟ್ ಇಡ್ಲೈತಿತ್ತು ಅಷ್ಟಕ್ಕೆ ಆಗತ್ತೆ ತ್ರಾಸ ಅದ ನಾವು 3 ಮಂದಿ ಇಡ್ಲಿಕ್ಕಂದ್ರೆ ಅವ್ರಿಗೆ ಫುಲ್ ಗಂಟ್ಲು ಮೂಗು ಹಿಡ್ಕೊಂಡು ಎಲ್ಲನೂ ಹೊರೆಯತ್ತೈತಿ ನೀ ಹಾಕ್ಕಣತಿ ಈಗಂತೂ ಆ ಕಡೆ ಸೈಡೇ ಹೋಗ್ಬಿಟ್ಲ ಫುಲ್ಲ ನಿಮ್ಮ ಮಕ್ಕಳು ತೋರಿಸಿದ್ಲ ಬಂದು ಇನ್ನೂ ಕಾಣಾಕ್ತಿದ್ದಾರೆ ಚಲೋ ಐತಿ ನಾಷ್ಟ ಎಲ್ಲ ಚಲೋ ಐತಿ ಮಸ್ತ್ ಇಡ್ಲಿ ಎಷ್ಟಾಗಿರ್ಬೇಕು ಈಗ ಟೈಮ 11 ಆಗೈತಿ 6 ಗಂಟೆ ಇದ್ರ ಕರಿಬೇಕಂದ್ರೆ ಈಗ ಆದ್ಮಾಪುರದಾಗ ಇರ್ಬೇಕಾಗಿತ್ತು ನಾವು ಮುಂಜಾನೆ ಬೇಗ ಬಂದಿದ್ರು ಲೇಟ್ ಮಾಡಿವಲ್ಲ ಅದಕ್ಕೆ ಲೇಟ್ ಆಗೋದಿಲ್ಲ ಈಗ 11 ಅಂದ್ರೆ 12-12:30 ಅಲ್ಲಿ ಇರ್ತೀವಿ ಅಂತ ಈಗ ನಾಷ್ಟ ಮಾಡತ್ತೀವಿ ಜಸ್ಟ್ ಬಂದು ನಿಪ್ಪಾಣಿ ಒಳಗದೀವಿ ನಿಪ್ಪಾಣಿದಿಂದ ಮತ್ತೆ ಆದ್ಮಾಪುರ ಬಸ್ಸಿಗೆ ಹೋಗ್ಬೇಕು ಅದು ಅಲ್ಲಿ ಬಸ್ ಅದಾವೆಲ್ಲ ನೋಡಿ ಮತ್ತೆ ಅಷ್ಟು ಹೋಗೋಷ್ಟರಲ್ಲಿ ಒಂದು ಬಡಿಸ್ತೀವಿ ಅಲ್ಲಿ ಕರೆಕ್ಟಾಗಿ ಊಟ ಟೈಮ್ಗೆ ಹೋಗ್ತೀವಿ ಮತ್ತು ನಾವು ಯಪ್ಪ ಇದ್ರ ಸಲುವಾಗಿ ತ್ರಾಸ ಸಲುವಾಗಿ ನಮಗೆ ಎಲ್ಲಿ ಹೋಗಕ್ಕೆ ಬರೋಕ್ಕಾಗಲ್ಲ ಬರಕ್ಕೆ ಮನಸ್ಸು ಬರಲ್ಲ ಸುಮ್ಮನೆ ಶಾಂತ ಮನೆಯಾಗ ಎದಕ್ಕೆ ಆರಾಮ ಇರ್ತೀವಿ ನಾವು ಏನು ಡೈರೆಕ್ಟ್ ಏನೋ ದೇವ್ರ ಗುಡಿಯಾಗ ಏನು ಡೈರೆಕ್ಟ್ ಅಲ್ಲೇ ಸಿಗ್ತೀವಿ ಜಸ್ಟ್ ಬಂದು ನಿಂತೀವಿ ನೋಡ್ರಿ ತೆಂಗಿನಕಾಯಿ ಉದ್ಕಡೆದು ಏನೇನು ತೊಗೋಬೇಕು ಸೊ ಇಲ್ಲಿ ಬಂದು ನಿಂತೀವಿ ಆದ್ಮಾಪುರ ಒಳಗೆ ಅದೀವಿ ಆದ್ಮಾಪುರ ದೇವ್ರ ಗುಡಿ ನೋಡ್ರಿ ಅಲ್ಲಿ ಬಾಳ್ಮಾಮನ ದೇವ್ರ ಗುಡಿ ಅಲ್ಲಿಗೇನು ಕಾಣತೈತೆ ಅಲ್ರಿ ಅದು ಇದು ಎಂಟ್ರೆನ್ಸ್ ಅಲ್ಲಿ ಹೋದ್ಮೇಲೆಲ್ಲ ಮುಂದೆಲ್ಲ ಏನೇನಂತ ಎಲ್ಲ ತೋರಿಸ್ತೀವಿ ನೋಡಕ್ರಿ ಮಸ್ತ್ ಐತಿ ಕ್ಲೀನ್ ಐತಿ ಫುಲ್ ನೋಡ ಜನ ಇಲ್ಲೇ ಬಂದವ್ರಲ್ಲ ಮಸ್ತ್ ಊಟಕ್ಕೆ ನಂಬರ್ ಚಾಲು ಈಗ ಲೈನ್ ಹೆಚ್ಚಿದ್ದು ಬರುವ ಹೆಂಗಿದ್ವಿ ಈಗ ಬರೋಷ್ಟಲ್ಲಿ ಹೆಂಗೈತೆ ಹಿಂಗಾಗೈತೆ ಅವತ್ತಾರ ಮಲ್ಕೊಂಡು ಭಾಳ ಲೆಕ್ಕಟ್ ರಶ್ ಇತ್ತು ಫುಲ್ ರಶ್ ಹಿಡಿಯೋ ಸದ್ಯಕ್ಕೆ ಬೈಕ್ ಏನು ಅದೆಲ್ಲ ಒಂದು ಸ್ವಲ್ಪ ಫುಲ್ ರಶ್ ಐತಿ ಮಂದಿ ಲೈನ್ ಹಚ್ಕೊಂಡು ಹೊಂಟಿದ್ವಿ ಲೈನ್ ಹಚ್ಕೊಂಡು ಹೊಂಟೋದಿ ದೇವರಿಗೆ ಈಗ ಮಕ್ಕಳು ಹೆಂಗೆ ದೇವ್ರ ಕಡೆ ಬರೋಷ್ಟಲ್ಲಿ ಮುಂಜಾನೆ ಅಪ್ಪ ಸಂಡೆ ಮುಂದೆ ಮಾಡು ಲಾಗ ಇಲ್ಲ ಇಷ್ಟೆಲ್ಲ ಲೈನ್ ಹತ್ತೈತಿ ಹಿಂಗೋಗಿ ಅಲ್ಲಿ ಹೋಗಿ ಇಲ್ಲಿಂದ ಅಲ್ಲಿ ಒಳಗೆ ಹೋಗಿ ಆ ಕಡೆಯಿಂದ ಇಲ್ಲಿ ಹೊರಗೆ ಬರ್ಬೇಕಾಯ್ತು ಒಳಗೆ ಮೊಬೈಲ್ ಅಲೋ ಇರಲ್ಲ ಭಾರಿ ಐತಿ ಗುಡಿ ಅಂತೂ ಮಸ್ತ್ ಶಾಂತ ಏನಿಲ್ಲ ಬಟ್ ಸ್ವಚ್ಛ ಐತಿ ಶಾಂತಿ ನಮ್ಮಂಥವ್ರು ಭಕ್ತರು ಬಂದ್ರೆ ಎಲ್ಲಿ ಶಾಂತ ಮಸ್ತ್ ಐತಿ ದೊಡ್ಡದು ನಿಂದೆಲ್ಲೈತೆ ನೋಡಿ ಮುಂದೆ ಒಟ್ಟು ಕ್ಯಾಮ್ರಾ ನೋಡ್ಲಲ್ಲ ಬಾಜುಕ ಬಂದಿಲ್ಲ ಅದು ಮುಂದೆ ಹೋಗೋದಿಲ್ಲ ಎಂದು ಇನ್ನು ಏನದಿ ಎಂಜು ನೋಡಿ ನಮ್ಮ ಹುಡುಗರು ಸೈಡ್ ಆಗ್ತಾನ ಮುಗೇ ನೋಡ ಕ್ಯಾಮ್ರಾದಾಗ ಚಂದಾಗಿಲ್ಲ ನಾಚು ಹುಡುಗದಾಳಿ ನಾವಲ್ಲ ಹೆಂಗ ವಿಡಿಯೋನು ಮಾಡ್ತೀವಿ ಮಾತಾಡ್ತೀವಿ ಎಲ್ಲ ಕಾಣ್ತೀವಿ ನಮ್ಮ ಹುಡುಗರ ಕ್ಯಾಮ್ರಾ ಒಳಗಂದ್ರೆ ಒಟ್ಟು ಈ ಕಡೆ ಕಣ್ಣ ಆಡ್ತಾರ ಅವ್ರ ಒಟ್ಟು ಆ ಕಡೆ ಹಂಗ ಯಾರ ನಾವು ಹಿಡಿತೀವಿ ನಾವು ಭಾಳ ಉಮ್ಮ ನಾವು ಹಿಡಿತೀವಿ ನಡೀರಿ ಲೈನ್ ಹಚ್ಚೋದು ಹೊಂಟೀವಿ ದರ್ಶನ ತೊಗೊಳಕ್ಕೆ ಫುಲ್ ಜನ ಐತಿ
ನಾವು ಶನಿವಾರ ಬಂದೀವು, ಅಮಾಸಿ ಹುಣ್ಣಿಮೆದು ಬಂದ್ರೆ ಹಂಗ ಡ್ರೈವರ್ ಫುಲ್ ರಶ್. ಅನಂತೇನೆ ಬೇಕಂತೆ ಶನಿವಾರ ಬಂದೀವಿ ನಾವು ಭಾಳ ಕೆಟ್ಟ. ಒಟ್ಟು ಏನ ಕಾಣ್ಬೇಕು, ದೇವ್ರು ಕಾಣ್ಬೇಕು. ಸುಮ್ಮ ಆ ಡೇ ಬಂದ ಈ ಡೇ ಬಂದ ಮಕ್ಕಳು ಕಾಣ್ಲಿಕ್ರಿ ಏನು ಮಾಡೋದು, ಬಂದೆಲ್ಲ ವೇಸ್ಟ್ ಆಗ್ಬಿಡ್ತದೆ. ಇವ್ರ ಒಂದ್ಸಲ ನಡ್ಕೊಂಡು ಬಂದಿದ್ರಂತ ಇಲ್ಲಿ. ಅಪ್ಪ 4 ಬಸ್ ಚೇಂಜ್ ಮಾಡಿ ಬರೋಷ್ಟರಲ್ಲೇ ಜನ ಪಾವನಾಗಿ ಹೋತ್ ನಾನು ಕ್ಯಾಟ್ರಿ ನಿದ್ದಿ. ಇನ್ನು ಒಳಗೆ ಕ್ಯಾಮ್ರಾ ಆಫ್. ಇನ್ನು ಒಳಗೆ ಕ್ಯಾಮ್ರಾ ಆಫ್ ಅನ್ನೋಕೆ ಅಲ್ಲಿ ಬೈತಾರೆ, ಸಿಕ್ಕಾದಂಗೆ ಬೈತಾರೆ. ಆನ್ ಮಾಡ್ರ ಮೊಬೈಲ್ ಅಂಜಿನಿ ಮಣಿಕಲ್ಲಿ ವಿಡಿಯೋ ಅಂತ ಬೈಯಲ್ಲ ಕರ್ನ ಬೈಯಲ್ಲ ಅಂಚಿ ಬೈಯಲ್ಲ ಕರ್ನ ಬೈಯಲ್ಲ ಅಂದ್ರೇನ ಫೋನ್ ಕಸ್ಕೊತಾರೆ ಹೇಳಿ. ಇಲ್ಲಿ ಒಳಗೆ ಅಂತಲ್ಲ, ಅಲ್ಲಿ ಮುಂದೆ ಗುಡಿ ಮುಂದೆ ದೇವ್ರ ಮುಂದೆ ನೋಡುನು ತುಡುಗ್ಲೆ ಒಂದು ಕ್ಲಿಪ್ ಆಗ್ತೈತೆ ನೋಡು. ಮಕ್ಕಳು ನೋಡ್ರಿ ಒಂದು ನಿದ್ದೆ ಮಾಡಿ ಎದ್ದ ವಾಂತಿ ಗಿಂತಿ ಮಾಡ್ಕೊಂಡ ಈ ದೇವ್ರ ತನಕ ಬರೋ ಅಷ್ಟರಲ್ಲಿ ನನ್ನ ಅವತಾರ ಹಿಂಗಾಗೈತಿ. ಎಲ್ಲ ಸೆಕ್ಯೂರಿಟಿ ಅದಾರ ಫುಲ್ಲ. ವಿಡಿಯೋ ಯಾಕೋ ಆಫ್ ಮಾಡ್ಬೇಕು ಅನ್ಸುತ್ತೇನ, ಮಾಡಬೇಕು. ಅದೆಲ್ಲರೂ ತುಡುಗ್ಲೆ ವಿಡಿಯೋ ಕ್ಲಿಪ್ ಸಿಗ್ತಾರ ತಗೊಳ್ಮ. ಅಂಜಿಕೆ ಬರತೈತಿ ಭಾಳ ಇದ್ನವ ಇಲ್ಲಿ ಎಲ್ದಾರ. ಹಾಂ ತುಡುಗ್ಲೆ ವಿಡಿಯೋ ಮಾಡತ್ತೀನಿ. ಇಲ್ಲಿ ಪರ್ಮಿಷನ್ ಇಲ್ಲಿ ಕರಿಬೇಕಂದ್ರೆ ಮಸ್ತ್ ಐತಿ ಒಳಗೆ. ವಾಪಸ್ ಸಿಗಲ್ ಬಚ್ಚಿ ಕೆಳಗೆ ಹೋಗ್ತಾವ. ಹಾಂ ಮತ್ತೆ ನೋಡೋಣ ಆತು. ಇಲ್ಲಿ ನಮ್ಮ ರೊಕ್ಕ ತಗೊಂಡು ಇಲ್ಲಿ ಹಚ್ಚಿತ್ತಂದ್ರ ನಾವು ಅನ್ಕೊಂಡಂಗೆ ಆಗ್ತೈತಂತ ಅನಿಸಿಕೆ, ಭಕ್ತರ ಅನಿಸಿಕೆ. ಸಂದು ಹಚ್ಚದಿತ್ತಂದ್ರ ಬಂಡಾರ ಹಚ್ಚಬೇಕು. ಹೇಗ ಹಬ್ಬ ಇಲ್ಲಿ ಹತ್ತಲ್ಲ. ಅಂಜಿ ಹೋತ ನಿಲ್ಲಲ್ಲ, ಟೈಲ್ಸ್ ಇತ್ತದ. ಭಾಳ ಹಿಡಿಬೇಕದ. ಒಂದು ಸ್ವಲ್ಪ ಜೋರ್ಸೆ ಓತಿ ಕುಣಿಸ್ತಾನ.
ಎರಡು ಕೈಲೇ ಹಚ್ಚಿ ಕುಣಿಸ್ರಿ ಇದು ಹೆಂಗ್ ಮತ್ತು ನಿನಗೆ ವಾಪಸ್ ನಿನ್ನ ಕೈ ಅಂಟ್ಲಾಯ್ತು. ಈ ಸಂದೀಪ್ ನಿಂದು ಎಕ್ಸಾಂಪಲ್ ತಗೊಳತ್ರಿ ಒಂದು ಇದು ಗೊತ್ತೈತಿ ಅಂಜು ನಿಂಗೆ ಮನ್ಸಿಗೆ ಸಂಜೆ ತನಕ ನಿಂತ ನೀ ಹೊಟ್ಟು ಒಂದು ಕೊಂಡು ತನಕ ಇದೇನು ಗೊತ್ತೈತಲ್ಲ ಒಟ್ಟು ಸಿಕ್ಕಾದಂಗೆ ಬಡ್ರ ಹಚ್ಚಾನ ಹಿಂದ ಒತ್ಯಾನ ಜೋರ್ಸೆ. ಹಂಗ ಖಾಲಿ ಹಚ್ಚಿರ ಕುಂತಿರ್ಬೋದ ನಮ್ಮ ನೋಡ್ಲ ಇಲ್ಲೇ ಹಚ್ಚಿದವ್ರ ರೊಕ್ಕ ಇಲ್ಲೇ ಇರ್ತಾವ ಬಿದ್ದಿರ್ತಾವ ಒಂದು ತಗೋದ. ಸಿಕ್ಕಿತ್ತು ಐತಿ ಹಂಗ ಖಾಲಿ ಅಂಟ್ಬೇಕು ಅದಾ ಈ ಅಂಟತಿತ್ತ ನಂದ ಒಂದ ಒಂದ್ ಸ್ವಲ್ಪದಾಗ ಮಿಸ್ ಆತು. ಶ್ರೀ ಬಾಳುಮಾಮ ದೇವಾಲಯ ಆದಮಾಪುರ್ ಇಲ್ಲೆಲ್ಲ ನೇಟ್ ಫೋಟೋ ತಗೋತಾರ. ಒಳಗಂತೂ ದೇವ್ರ ಪರ್ಮಿಷನ್ ಇಲ್ಲ. ಇದು ದೇವ್ರ ದರ್ಶನ ಲೈನ್ ಹಚ್ಚಾರು, ನಾವಿಲ್ಲಿ ಊಟಕ್ಕೆ ಲೈನ್ ಹಚ್ಚೇವು. ಫುಲ್ ರಶ್ ತುವಾ ಒಂದು ಪ್ಲೇಟ್. ಹಾಕೊಳ್ಳೋ ಸ್ವಲ್ಪ ರೊಟ್ಟಿ ಇವ್ರು ಹುಚ್ಚಿಡೋತಿ ಇವ್ರಿಗೆ ಮತ್ತೆ ವಾಪಸ್ ಮಾಡ್ಕೋತ ನಿಂತಾವ. ಸಂದೀಪ್ ಸಿಕ್ಕಾದಂಗೆ ಬಂಡಾರ ಹಸ್ತಾನು ಕಾಲರಿಗೆ ಬೀಳ್ಬೇಕಲ್ಲ ನೋಡಿ ತುಳಿದು ಹೋಗ್ಬಿಟ್ಟತಿ. ಅಂಜರಿಂಗಿ ಗೊಂಬಿತ್ವ ತುವಾನ ಚಂದ ಐತಿ. ಸುಮ್ಮ ನಿಂಗೂ ಎದುರಾಗಲ್ಲ, ನಿನ್ನ ಸೈಡ್ ನಾನು ಇರ್ತೀನಿ, ನನಗೂ ಆಗೋದಿಲ್ಲ. ತುಗ ಚೆನ್ನಾಗಿರ್ತೈತಿ. ಉಲ್ಟಾ ಕಟ್ಟಾರ ಇವತ್ತು ಚಂದ ಅನ್ನಿಸ್ತಾವ. ಎಲ್ಲ ಉಲ್ಟಾ ಏನಂತಾರ ಸೈಡ್ ಇರ್ತಾರಲ್ಲ ನಮ್ಮಂತವ್ರು. ಸಂದೀಪ್ ಬಿಡಿ ತಗೋ ಫೋನ್ ತಗೋ ಮಾತಾಡ್ ಬಾ. ಮಾಡ್ತಂದಿಲ್ಲ ನೀನು ಮಾತಾಡ್ತಂದಿದ್ದಿ ಬಾಳ ಮಾತಾಡು ಬಾ. ನೀನು ಮಾತಾಡು. ನಾನು ನನ್ನ ಕೈ ನನ್ನ ಕೈಗ ಇಟ್ಕೋತೀನಿ ಫೋನ. ನೀನೇ ಹೇಳ್ಬಾ ಬಾ. ಈಗ್ರಿ ಹಂಗ್ರಿ ಅಂತ ನಂಗೆ ಟಿಪ್ಸ್ ಕೊಡ್ತಿರ್ತಿಲ್ಲ ಬಾ. ಇವ್ರು ನೋಡಿ ಇಲ್ಲಿ ನಾವು ಮಾತಾಡು ಒಟ್ಟು ನಾಡು ಕೈಯ ಹಾಕಿಳ ಕಾಳಿ ಮೇನ ತಿನ್ನಕ್ಕೆ ನೋಡತ್ತಾಳ. ಮಾತಾಡ್ ಸಂದೀಪ್.
ಇವ ಬಾ ಕಾಣೆ ರೀ ಕಾಣ ಹಿಂಗೆ ಮಾತಾಡು ಹಂಗೆ ಮಾತಾಡು ಹಂಗೆ ಹಿಂಗೆ ಮಾಡಕ್ಕ ಅಂತ ಸಪೋರ್ಟ್ ಮಾಡ್ತಾನೆ ಮತ್ತು ನೋಡ್ರೆ ಒಂದು ಮಾತಾಡಲ್ಲ ವಿಡಿಯೋ ಒಳಗೆ ಮಾತಾಡ್ ನಿನ್ನ ಕೈ ಕೊಡ್ತು ನಾವು ಹಂಗೂ ಇಂಟ್ರೆಸ್ಟ್ ವ್ಲಾಗ್ ಮಾಡ್ಬೇಕಂತ ಹೇಳಿ ಬಟ್ ಮಾಡತ್ತಿಲ್ಲ ಮಾಡೋ ಹಿಡಿ ಅಲ್ಲಿ ಹಿಡ್ಕೊಂಡು ಬರೀ ಗಾಡಿ ತನಕ ಹೋಗೋ ತನಕ ಅಷ್ಟೇ ಮಾತಾಡ ಹಿಡೀನಿ ಹಿಡೀನೋ ಹಿಡಿಲ್ಲ ಹಾ ಮತ್ತ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತಂತೆ ಮಾತಾಡ್ತಾನ ಮಗ ಕೈಯಾಗ ಕೊಟ್ರ ಮಾತಾಡೋಳ ಸುದ್ದಾತು ಮೊಬೈಲ್ ಟಾಪ್ ಏನೂ ಆಗಲ್ಲ ಮೊಬೈಲ್ ಸೈಡ್ ಕವರ್ ಹಾಕ್ಸಿವ ಅಂತ ಅದು 50 लाख रुपये 50 लाख ರೂಪಾಯಿದು ಆತ ಅಂತ ಎಲ್ಲ ಹೊಲ ಎಲ್ಲ ಮಾರಿ ಅಂತ ತಗೋಬೇಕಾಗ್ತದೆ. ದರ್ಶನ ಎಲ್ಲ ಆಯ್ತು ಮಸ್ತ್ ಆಯ್ತು ಫುಲ್ ರಶ್ ಇತ್ತು ಈಗ ಹೊಂಟಿವಿ ಮತ್ ಗಾಡಿ ಈ ಕಡೆ ಗಾಡಿ ಸಿಕ್ಕ್ರ ಹೋಗ್ಬೇಕಿನ್ ಬಿಸ್ಲಾಗ ಎಷ್ಟೇ 2:30 ಹಾ ಪ್ರೀತಿ ಅನ್ನೋದು ಅಂದಿಕರ ಜೋರ ನನಗೆ ಕೇಳಿಸಿಲ್ಲ ನೀ ಹೇಳಿ ಇನ್ನೊಂದ್ಸರಿ ಹೇಳ ನಿನ್ ಕಡೆ ಏನು ಅಂತ ಹೇಳ ಇನ್ನೊಂದ್ಸರಿ ಇಲ್ಲಿ ತನಕ ಅಲ್ಲಿ ನಡ್ಕೊತ ಬಂದಿವ ನಾಚಿರ್ಬೇಕನ ಅಲ್ಲೇ ನಿಲ್ಸ್ಯಾರ ಆ ಸೈಡ್ ಅಂಜಿ ದೇವಸ್ಥಾನ ಭಾಳ ಚಲೋ ಐತಿ ನೋಡಕ ನೀವು ಒಮ್ಮೆ ಭೇಟಿ ನೀಡಿ ಈಗ ಕೇಳಿದ್ ಕೇಳಿಸುತ್ತೆ ಇಲ್ಲೋ ಗೊತ್ತಿಲ್ಲ ನಾ ಹೇಳ್ತೀನಿ ಇನ್ನೊಂದ್ಸರಿ ದೇವಸ್ಥಾನ ಭಾಳ ಚಲೋ ಐತಂತ ಕಾಳಿ ರೊಕ್ಕ ಕೊಡ್ತಾರ ಆ ಕಡೆ ಹೋಗಿ ಒಂದು ತಿಂದಿಲ್ಲ ವಿಡಿಯೋ ಮಾಡತಾನೆ ಎಲ್ಲ ತಿಂದು ಆಯ್ ಮಾಡ್ಲತ್ತಾರ ಕೈ ಹಾಕಿ ನೀವು ನಾಚಿಕೆ ನಾಚಿಕೆ ಎಲ್ಲ ಏನೂ ಇಲ್ಲ ನೋಡ್ರಿ ಈಗ ಬರೀ ಮೊಬೈಲ್ದಾಗ ಹಿಂಗೆ ಮಾಡ್ತಾಳು ಮೊಬೈಲ್ ಒಳಗೆ ಹಿಂಗೆ ಮಾಡ್ತಾಳ ಕರೆ ಹೆಂಗದಲ್ಲ ಇಲ್ಲಿ ಹಂಗಾರಿಲ್ಲ ಈಗ ಒಂದರ ತಿನ್ನಿ ಒಂದು ತಿಂದಿಲ್ಲ ಎಲ್ಲ ಕೈ ಹಾಕಿ ತಿನ್ನತಾರ ಎಲ್ಲ ಕೈ ಅಲ್ಲಿ 2 ಪ್ಲೇಟ್ ಅನ್ನ ಸಾಂಬಾರ್ ಬಡ್ದಾರು ಮತ್ತೆ ಇಲ್ಲಿ ಮಾಡಿದ್ರು ಕಾಳಿ ಮನೆ ತಿನ್ಬೇಕಂದ್ರೆ ಇಲ್ಲಿ ಕೈ ಹಾಕತಾರು ಏನ್ ಮಾಡೋದು ಅಷ್ಟ ಮಸ್ತ್ ಆತು ದರ್ಶನ ಎಲ್ಲ ಬರೀ ಆಯ್ತು ಬಿಸಿಲು ಇದ್ದಿದ್ದು ಸೈತ್ ಗೊತ್ತಾಗತ್ತಿಲ್ಲ ಅಷ್ಟೊಂದು ಹೊಂಟಿವಿ ಬಿಸಿಲಾಗ ನಡ್ಕೊಂತ ಗಾಡಿ ಸಿಕ್ಕರ ಭಾಳ ಚಲೋ ಆಗ್ತೈತಿ ಬೇಗ ಮನೆ ಹೋಗ್ಬೇಕು ಅದಕ್ಕೆ ಗಾಡಿ ಮಸ್ತ್ ಆಯ್ತು ಯಾವ್ದು ಹಾಡತ್ತೇನೋ ಗೊತ್ತಾಗಿರ್ಕಿಲ್ಲ ನೀ ಯಾಕೆ ಗೊಡ್ಡ ಹಾಡ ಹಾಡ್ತಿ ಮತ್ತೇನು ಏನಂತ ಗೊತ್ತಾಗ ಅವಂದು ಯಾವ್ದು ಹೇಳುವ ನೀ ಹಾಡ ಹಾಡಿದ್ದೀಗ ಹೇಳು ಇದು ಕೈ ಬಿ 50 kg ಐತೇನೆ ನಂಗೆ ಕಟ್ಟು ವಜ್ಜು ಇಟ್ಟು ಸೇರಿ ಈ ಕಡೆ ಅಂದ್ರೆ ಗಂಟಕ ಒಟ್ಟು ಅಟ್ಕಟ್ಟು ಒತ್ತಾಡಿ 2 ಸೀಟ್ ಮೇಲೆ 3 ಮಂದಿ ಕೂತದೆ ಮತ್ತಿಟ್ಟು ಆಗ್ಬೋದು ನಾ ಗಿರ್ದ ನೀವು ಒಂದೊಂದ ಮತ್ತು 2 ಸೀಟ್ ಮ್ಯಾಗ 3 ಮಂದಿ ನೀ ಆರಾಮ್ ಕೂತದಿ ಬಿಡಲ್ಲ ನಂತೆ ಕಾಳಿ ಮೀನ ಭಾಳ ತಿಂದೊಳಿಕ್ಕಿ ಸಿಕ್ಕ ವಿಡಿಯೋ ಮಾಡತ್ತೀನಿ ಅದು ಇದನ್ನ ಎಲ್ಲ ಹಾಕಿ ಹಾಕ್ಲತ್ತ ಕೈ ಒಳಗೆ ಅಂದ್ರೆ 6 ತಿಂದ ನಿಮಿಷ 6 ಇರ್ಬೇಕು ತಗೊಂಡಾಗ ಒಮ್ಮೆ ಎಡ ತೊಂದಿ ಅದು 2 ಸಲ ತೊಗೊಂಡೆ ಅದನ್ನ ನೋಡ್ಲಿ ವಿಡಿಯೋ ಪ್ರೂಫ್ ನೋಡಿದ್ನ ಇದಾಗತ್ತಾರ ನಮ್ಮ ಹುಡುಗರು ಗುಡಿಯಿಂದ ಹೊರಗೆ ಬರತ್ತಿದ್ವಿ ಬರೋಷ್ಟರಲ್ಲಿ ಬಸ್ ಇತ್ತು ನಮ್ಮ ಪುಣೆ ನೀನು ಹಂಗೆ ಮುಂದೆ ಬೇಗ ಸಿಕ್ಕೊಂತಿಕೋ ಬೇಗ ಮನೆ ಹೋಗ್ತೀವಿ ಯಾಕಂದ್ರೆ ಹೋಗಿ ರೀಚ್ ಆಯ್ತು ಅಲ್ಲಿ ಇನ್ನೊಂದು ಕಡೆ ಹೋಗ್ಬೇಕಿತ್ತು ಅಲ್ಲಿ ಹೋಗ್ಲಿಲ್ಲ ಮತ್ತು ಲೇಟ್ ಆಗ್ತಿತ್ತು ಬಿಸಿಲ ಮಳೆ ಇದು ಅಂದ್ಕೊಂಡು ಹಂಗೆ ಬಂದೀವಿ ಇದಂತೂ ದರ್ಶನ ಮಸ್ತಾಯ್ತು ಭಾಳ ಜನ ಆಯ್ತು ಇವತ್ತು ಶನಿವಾರ ಐತಂತೆ ನಾವು ಬಂದೀವಿ ಕರೆ ಅವರು ನಮ್ಮಷ್ಟು ಶಾನೆ ಯಾರು ಬರಲ್ಲ ರವಿವಾರ ಯಾರು ಬರಲ್ಲ ರವಿವಾರ ರಶ್ ಇರ್ತೈತೆ ಅಂತ ಹೇಳಿ ಎಲ್ಲರೂ ಅವರು ಭೀ ಶನಿವಾರ ಬಂದ್ಬಿಟ್ಟಾರ ಫುಲ್ ರಶ್ ಭಾಳ ಜನ ಏನೋ ಒಂದು ಅರ್ಧ ತಾಸು ಊಟಕ್ಕೆ ಲೈನ್ ಹಚ್ಚು ನಾವು ದೇವ್ರ ದರ್ಶನ ಏನೋ 10 ನಿಮಿಷ ಹಚ್ಚಿದ್ವಿ ಸ್ಟಾರ್ಟಿಂಗ ಕರೆಕ್ಟ್ ಟೈಮಿಗೆ ರೀಚ್ ಆಗಿವ ನಂತೆ 12:30 ಅಂದ್ರೆ ಯಪ್ಪ ಇದಕ್ಕೆ ಎಲ್ಲರೂ ನಮ್ಮ ಮುಂಜಾನೆ 6 ಬಸ್ಸಿಗೆ ಬಂದಿದೆ ಅಂದ್ರೆ ಈಗ ಅಲ್ಲಿ ಹೋಗ್ಬರ್ತಿದ್ವಿ ಅಲ್ಲಿ ಹೋಗ್ಬರ್ತೀವಿ ಇನ್ನೊಂದು ಪ್ಲೇಸ್ ಇರ್ತೈತೆ ಅಲ್ಲಿ ನಿಯರ ಅಲ್ಲಿ ದೇವ್ರ ಅಲ್ಲಿ ಹೋಗ್ಬರ್ತಿದ್ವಿ ಆಗಲೇ ಬಿಸಿಲಾಗಿದೆ ಅದೇ ಎಲ್ಲ ನಂತೆ ಸುಮ್ಮ ಬೇಗ ಮನೆಗೆ ಹೋದಷ್ಟು ಸೇಫ್ ಅಂತೇಳಿ ಅಂದ್ಕೊಂಡು ಹೊಟ್ಟೆ
ಗಾಳಿ ನೋಡು. ನನ್ನಂತೂ ಅರ್ಜೀವನ ಆಗ್ತಾನ ಎಲ್ಲಿ ಹೋಗುದು ಮಾಡೋದು ಇತ್ತಂದ್ರ ಏನಿದ್ರು ಬೈಕ್ ಸೈಕಲ ಎತ್ತಿನ ಗಾಡಿ ಟ್ರೈನ್ ಅಟ್ಟ ನಾಲ್ಕ ನನಗೆ ಅದು ಬಿಟ್ರೆ ಏನೂ ಆಗಲ್ಲ. ಕಾರ್ ಕ್ರೋಸರ್ ಬಸ್ ಅದು ಇದು ಏನೂ ಆಗಲ್ಲ. ನೀನು ಸೈಕಲ್ ಕೈಯನ್ನ ಆರಂಭಿಸಿ ಅಂಬಾರಿ ಥರನ ಆಕಾಶ ನೀನೆ ಅನ್ಕೊಂತ ನೋಡು. ಈಗಂತೂ ಬಸ್ ಸಿಕ್ಕೈತಿ. 1 ಸ್ಟಾಪ್ 3 ಬಸ್ ಚೇಂಜ್ ಮಾಡ್ಬೇಕು. ನಾ 3 ಹೋಗೋ ತನಕ 3 ಬಸ್ 1 ಬಸ್ ಸ್ಟಾಪ್ ಹೋಗಿದ್ದು ಆರಾಮ್ಸೆ ಹೋಗ್ತೀನಿ. ಆಮೇಲೆ ಸಿಗುವ. ಎಕ್ಸ್ಚೇಂಜ್ ಮಾಡಿದೆವು. ಸಂದೀಪ್ ಬಾಯ್ಲೆ ಲಾಗ್ ಮಾಡುವ ಈಗಾರೆ ಮುಂಜಾಕ್ ಬಂತು ಲಾಸ್ಟ್ ಬಸ್ಸಿನ ಏನು ಮುಂಜಾಕ್ ಬಂತು ಬಾರ ಮಾತಾಡ್ಬಾ. ಸೇಮ್ ಹಂಗ ನೋಡಿದ್ಲ ನೋಡ್ತಾರ. ಶಪ್ಪ ದೇವ್ರ ವರ್ಷದ ಅಲ್ಲೊಂದು ಯಾವ್ದೋ ಬತ್ ನೋಡು ಬಸ್. ಈಗ ಕೂತದಿಲ್ಲ ಇದು ಬೇಡ ಈಗ. ಇದೊಂದು ಯಾವುದೋ ಬಸ್ಸು ಇಲ್ಲೊಂದು ಏನು ಬತ್ತು ಒಟ್ಟು ಎಬ್ಬಿಸಿ ಕಳ್ಸು. ಹಂಗಲ್ಲ ಸಮಾಧಾನ ಒಂದೇ ಬಸ್ ಅದಕ್ಕೆ ಹಿಂಗಾಗಿಲ್ಲ. ಬಂಡಾರದೊಡೆಯ ಸಂದೀಪ ಇಲ್ಲದ ಅದು ಕಾಯಿನ್ ಹಚ್ಚಕೋಯ್ ನಂದು ನೋಡ ಇಲ್ಲ ನಂದ ಒಂದ ಅಷ್ಟ. ನೀವು ಬೆಳ್ಳಗರೆ ನಮ್ಮದಲ್ಲ ಏನಿದ್ರು ನಮ್ಮ ಕಲರ್ದಾಗ ಕಾಣಂಗಿಲ್ಲ. ಮಾಡು ಬಿಸಿ ಆಗುತ್ತೆ. ಸಂದೀಪ್ ತೋ ಹಿಡಿ. ಇನ್ನೊಂದ್ಸಲ ಏರ್ವಾ ಬಸ್ ತೊಗೊಂಡಿದ್ನ. ಹಾಂ ತಡರಿ ಈಗ ನಾವು ಬಂದೀವ್ರಿ ಈ ಬಸ್ನ್ಯಾಗ್ರಿ ಅಂತೇಳಿ ಆಸ್ತಾನ ಮಗ. ಯಾಪರಿಗವ ಯವ್ವ ಮಕ್ಕಳ ಬಾಡ್ಯಾವ ಅಂಜು ನಮ್ಮಂತಾರ ನೀವು ನೋಡ್ರಿ. ನಿಮ್ಮಂತಾರ ದೇವ್ರು ನೋಡ್ತಾನ. ನಾಶಿರ್ಲಕ್ಕ ನಾನು ಯಾರು ನೋಡೋದು ಬೇಡ. ಅವನು ಬಂದತ್ ಮೈಂಡಿ ಅಲ್ಲಿ ಸುಮ್ ಇವ್ರಿಗೆ ಕನ್ಫ್ಯೂಸ್ ಮಾಡ್ಬಾರ್ದು. ಮತ್ತೆ ಯಾರು ಏನ್ರ ಅನ್ಕೊಂಡ್ಬಿಡ್ತಾರೋ. ಅಲ್ಲಿ ಹಿಂಗೆ ಕಡೆ ಬಸ್ ಒಳಗೆ ಯಾರೋ ಒಬ್ರು ಬಿಡ್ಕೊಳ್ಳೋರು ಬಂದಿರ. ಒಬ್ಬ ಅಣ್ಣ ಚಲೋ ನಾನು ಅನ್ಬಟ್ ಹಂಗೇನಿಲ್ಲ. ಸ್ವಲ್ಪ ಕಾಲಷ್ಟು ಹೊಂಟಿತ್ತು ಅವ್ರ ಡೈಲಾಗ್. ನಮ್ಮಂಥವ್ರು ನೀವು ನೋಡ್ರಿ ನಿಮ್ಮಂಥವ್ರನ್ನ ದೇವ್ರು ನೋಡ್ತಾನತ್ತ ಅಂದ್ರು. ನಾವು ನಿಧಿಗನ ಇಳಿದ ಹೆಚ್ಚಾಗಿತ್ತು ಬಂದ್ವಿ. ಇಲ್ಲಿ ಹಾಡ ಹಚ್ಚಾರ ಒಂದು ಯಾವುದೋ ಆ ಸಾಂಗ್ ಹಾಡತ್ತಾರ. ಕನಸಲು ನೀನೆ ಮನಸಲು ನೀನೆ ನಿನ್ನಾನೆ ನನ್ನಾನೆ ಅಂತ ಹೇಳಿ ಯಾರು ನಂಬಲ್ಲ. ಕಮ್ಮಗೆ ದುಡಿತೀನ್ರಿ ಕೈಯ ಕಾಲ ಇರ್ತಾವ. ಇನ್ನೊಬ್ರಿಗೆ ತ್ರಾಸ ಮಾಡಬಾರ್ದು. ಹುಟ್ಟಿ ಅಂದ್ಮೇಲೆ ಇನ್ನೊಬ್ರಿಗೆ ವಜ್ಜೆ ಆಗಬಾರ್ದು. ನೀವು ನೋಡಿಲ್ಲ ಮಕ್ಕಳು ಯಪ್ಪ ಆದ್ರೂ ಚಂದ ಕಾಣತ್ತದ್ದು. ಬಸ್ ಒಳಗದು ವಿಡಿಯೋ ಮಾಡೋಕ್ಕಾಗಲ್ಲ ಇಲ್ಲಿ. ಯಾಕಂದ್ರೆ ತಿರ್ವ್ಯಾಗ ನಿದ್ದೆ ಮಾಡ್ತೀನಿ. ನಾನು ನಿದ್ದೆ ಮಾಡ್ತೀನಿ. ವಿಡಿಯೋ ಮಾಡಕ್ಕೆ ನಿದ್ದೆ ಮಾಡ್ತಾನ ಅಂತಲೇ ನೀವು ನಿಮ್ಮದು ಮಾಡ್ಕೋಬೇಕಲ್ಲ. ಹೇಳ್ಕೊಟ್ಟಂಗೆ ವಿಡಿಯೋ ಮಾಡಿ ಮತ್ತು ಇವ್ರದ್ದು ಮಾಡ್ಕೊಳಲ್ಲ. ನಾನೇ ಮಾಡ್ಬೇಕು. ನಾ ಮನ್ಕೊಂಡಿರ್ತೀನಿ ಬಸ್ ಒಳಗೆ ಕಂಟಿನ್ಯೂ ಮನ್ಕೋತನು. ವಾಂತಿ ಎಲ್ಲಿ ಆಗ್ತೈತಿ ಎಲ್ಲ ಸ್ಟ್ರೆಸ್ ಇರ್ತನು ಅಂದ್ಬಿಟ್ರೆ ಮೊಬೈಲ್ ಒಟ್ಟೆ ಯೂಸ್ ಮಾಡಲ್ಲ ಬಸ್ ಒಳಗೆ. ಸ್ಕ್ರೀನ್ ನೋಡ್ರೆ ಸಾಕು ತಲೆ ಸುದ್ದ ಬರೀ ವಾಂತಿನ ಬರ್ತೈತಿ ನನಗೆ. ಅನ್ನಂತಲಿ ಮೊಬೈಲ್ ಜಾಸ್ತಿ ಹಿಡಿಯಲ್ಲ ಬಸ್ ಒಳಗೆ. ಅದಕ್ಕೆ ಬಸ್ನಲ್ಲಿ ಯಾವತ್ತೂ ಏನು ವಿಡಿಯೋ ಮಾಡಲ್ಲ ನಾ ಅಷ್ಟು. ಈ ಏನ್ರಿ 4 ಬಸ್ ಒಂದೊಂದೊಂದೊಂದು ಸ್ಟಾಪಿಗೆ ಬರತ್ತೀವಿ. ಕೊಂಡಕ್ಕಾಗತ್ತಿಲ್ಲ ನಾವು ಅಷ್ಟು. ಯಪ್ಪ 5ನೇ ಬಸ್ಸಿಗೆ ನಾವು ಓದಿ ಹೋಗಕ್ಕೇನು 5ನೇ ಬಸ್ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು ನಾವೀಗ. ಇದು ಯಾವ ಕಾಗೋಡ ಬಂದು ಕುಂತೀವಿ. ನಿದ್ದೆ ಮಾಡಿ ಹೇಳಂತಲಿ ಒಂದು ಸ್ವಲ್ಪ ಆ್ಯಕ್ಟಿವ್ ಆದ ನೀವಪ್ಪ. ನಾ ಇಲ್ಲಾಂದ್ರೆ ನನಗೆ ಒಟ್ಟು ನಶೆ ಆದಂಗೆ ಆಗಿತ್ತು ನನಗೆ ಫುಲ್. ಯಪ್ಪ ಕರೆನಪ್ಪ ನಿದ್ದೆ ಆಗಂತೇನ ಚಲೋ ಅನಿಸ್ತು ನನ್ನ ದಿನ ಈಗಂಜಿ. ಏನಿಲ್ಲ ನಿದ್ದೆ ಮಾಡಿ ಎದ್ದಿಂದ ಈಗ ಆರಾಮ್ ಅನಿಸ್ತೈತೆ ನನಗೆ. ನಿದ್ದೆ ಬೇಕಪ್ಪ. ನಿದ್ದೆ ಇಲ್ಲಾಂದ್ರೆ ನನಗೆ ಹಂಗೆಲ್ರಿ 4 ಅದು ಎದ್ದೀನಿ ಅಂದ್ರೆ ನಂಚನ. ಹಾಂ 4 ಎದ್ದಿದ್ರೆ ನಾವು ಅಲ್ಲಿ ಹೋಗಿ ಬರ್ತಿದ್ವಿ ಮಾಡ್ತಿದ್ವಿ ಕರ. ಮತ್ತು ಅದ ಥರ ಅದ ಇದು ಕೆಟ್ಟವ ಅಂತ ಈಗಂದ್ರೆ
ನಾ ಇಂಕ ಅಣ್ಣ ತಿಂಡ ಇವ್ರು ಅದಾರ ಪಾಪ ಹಂಗೆಲ್ಲ ತೋರ್ಸಲ್ಲ. ಹೋಗಿ ಬಂದಿದ್ದೆಲ್ಲ ಚಲೋ ಆಯಿತು, ದರ್ಶನ ಭೀ ಚಲೋ ಆಯಿತು. ಒಂದು ಸ್ವಲ್ಪ ಜನ ಭಾಳ ಜನ ಇದ್ರು ಬಿಡು, ಸ್ವಲ್ಪ ಭೀ ಅಲ್ಲ. ಅಮಾವಾಸ್ಯೆ ಹೆಂಗಿರ್ತೈತಿ ಗೊತ್ತಿಲ್ಲ, ಫುಲ್ ರಶ್ ಇರ್ತಿರ್ಬೋದು. ಬಟ್ ನಮ್ದಂತೂ ಎಲ್ಲ ಚಲೋ ಅನಿಸ್ತು. ದರ್ಶನ, ಊಟ ಎಲ್ಲ ಮಸ್ತ್, ಫುಲ್ ಸಿಸ್ಟಮ್ ಐತಿ. ಒಂಥರ ಮೇಂಟೆನೆನ್ಸ್ ಭಾರಿ ಐತೆ ಆ ಗುಡಿ ಒಳಗೆ, ಕ್ಲೀನ ಎಲ್ಲ ಬೆಂಕಿತ್ತು. ಅದು ಮಸ್ತ್ ಅನಿಸ್ತೈತಿ ಆ ಗುಡಿ ಅಂದ್ರೆ. ನಮ್ಮ ತಮ್ಮಗಳು ಬರೋ ಮಕ್ಕಳಲ್ಲ ಅವ್ರು ನಮ್ಮ ಜೊತೆ, ಅವ್ರ ಆಹಾ ಫ್ಲ್ಯಾಶ್ ಅನ್ನತ್ತೆ ಮಕ್ಕಳು ಎಷ್ಟು ಚಂದ. ನಮ್ಮ ತಮ್ಮಗಳು ಹಾಗೆಲ್ಲ ಬರೋ ಮಕ್ಕಳಲ್ಲ ನಮ್ಮ ಜೊತೆ, ಅವ್ರು ಬರೀ ಬೈಕ್ ಅದು ಇದು ಅನ್ಕೊಂತಿರ್ತಾರೋ. ಅವ್ರು ಯಾವತ್ತೂ ಆ ದೇವರ ನೋಡಿಲ್ಲ. ಅನಾಂತಲೇ ನಾವು ಹೋಗಾರ ಇದ್ವಿ, ಬರ್ರಿ ಅಂತ ಫೋರ್ಸ್ ಮಾಡ್ಕೊಂಡು ಹೋಗಿ ಅನಾಂತಲೇ ಬಂದಾರವ್ರ. ಬಟ್ ಒಂಥರ ಅವ್ರು ಇದ್ರಲ್ಲೂ ಸಾತ್ ಬಾರಿ ಹೋಗಾಕ ಬರಾಕ ಅಂಜಿಕೆ ಇರಲ್ಲ, ಏನೂ ಇರಲ್ಲ. ಆ್ಯಂಡ್ ಎಲ್ಲ ಚಲೋ ಆಯ್ತು, ದರ್ಶನ ಎಲ್ಲ ಮಸ್ತ್ ಆಯಿತು. ಬರಾಕೆ ಇಷ್ಟ ಆಯ್ತು. 7-7:30 ಆಗಿತ್ತು ಟೈಮಿಗೆ. 7 ಅಷ್ಟಾಗೈತೆ ಟೈಮ್, 7 ಆಗಿ ಹೋಗೈತೆ ಅನ್ನಿಸ್ತು. ಅಷ್ಟಾಗೈತಿ ಟೈಮು. ಕಿಟ್ರು ಕಾಲ್ ಬೀಳ್, ನನ್ನ ದೇವ್ರಿಗೆ ಬಂದಾನೆ ಕಾಲ್ ಬೀಳ್. ಅಯ್ಯಪ್ಪ ಕಿಟ್ಟು, ನನಗೆ ಈ ಅಕ್ಕ ಲೈಫ್ ಲಾಂಗ್ ಸಪೋರ್ಟಿವ್ ಆಗಿರ್ತಾಳ ತಗೋ ನಿಂಗೆ. ಇಲ್ಲಿ ತನಕ ಈ ವಿಡಿಯೋ ನೋಡಿದವ್ರಿಗೆ ಥ್ಯಾಂಕ್ ಯು ಸೋ ಮಚ್.